ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಹೊಸ ಕೆಲಸಗಳಿಗೆ ಒಂದಷ್ಟು ಸ್ಫೂರ್ತಿ ಅಂತಕ್ಕಂಥದ್ದು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದರೆ ಅದಕ್ಕೆ ಮತ್ತೊಂದಷ್ಟು ಪುಷ್ಟಿ ಸಿಕ್ಕುವ ಹಾಗೆ ಆ ಬೇರೆ ಬೇರೆ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ. ಹೆಚ್ಚು ಖರ್ಚು, ಹಾಗಾಗಿ ಒಂದಷ್ಟು ಬೇಸರವಾಗ್ತಕ್ಕಂತಹದ್ದು, ಏನೋ ಗಲಾಟೆಗಳಾಗತ್ತೆ, ಕಲಹಗಳಾಗತ್ತೆ, ಆ ಸೂಚನೆಗಳನ್ನು ಇಲ್ಲಿ ಹೇಳಬೇಕಾಗಿದೆ. ನಿಮಗಿಂತ ಕಿರಿಯರಿಗೆ ಸಹಾಯವನ್ನು ಮಾಡ್ಬೋದು. ಅದು ಕೇವಲ ಸಹಾಯ ಅಂದ ತಕ್ಷಣ ಏನೋ ಹಣ ಅನ್ನುವಂತಹ ಮಾತ್ರ ಅರ್ಥ ಮಾಡಿಕೊಳ್ಬಾರ್ದು. ಎಲ್ಲ ರೀತಿಯಿಂದಲೂ ಆಲೋಚನೆಗಳನ್ನು ಮಾಡಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದು ಯುಕ್ತವೋ ಯಾವುದು ಸರಿಯೋ ಅದನ್ನು ಸಹಾಯವನ್ನಾಗಿ ಮಾಡುವಂಥದ್ದಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರವಾಗಿ ದ್ವೇಷ ಹೆಚ್ಚಾಗುವಂತಹ ಸಂಭವ ಇದೆ. ಕುಟುಂಬದ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಒಂದೊಂದು ಸಾರಿ ಜಗಳವನ್ನು ಮಾಡಬೇಕಾಗತ್ತೆ. ಪರಿಸ್ಥಿತಿಗಳು ಅರ್ಥ ಆಗದಲೇ ಜಗಳಗಳು ಆಗುವಂಥದ್ದಾಗತ್ತೆ. ಮನೆ ಕಟ್ಟುವಂತಹ ವಿಚಾರದಲ್ಲಿ ದೀರ್ಘ ಸಮಾಲೋಚನೆಯನ್ನು ನಡೆಸ್ತೀರಿ. ನಾಳೆನೇ ಮನೆಯನ್ನು ಕಟ್ಟುವಂಥದ್ದು ಅಂತಲ್ಲ, ಮುಂದಿನ ದಿನಮಾನದಲ್ಲಿ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಆಲೋಚನೆಗಳಿದ್ದವರು ಹೆಚ್ಚಿನ ವಿಚಾರಗಳನ್ನು ಅಲ್ಲಿ ಚರ್ಚೆಗೆ ತಂದು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ ಅಂತ ಅರ್ಥ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಶುಭವಾಗಿ. ವೃಷಭ ರಾಶಿ, ಹೊಸ ಕೆಲಸಗಳಿಗೆ ಯಾವುದಕ್ಕೂ ಕೂಡ ಆಲೋಚನೆಗಳನ್ನು ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ಅದು ಅಷ್ಟೊಂದು ನಿಮಗೆ ಫಲಿಸುವುದಿಲ್ಲ ಅಂತ ಹೇಳಬೇಕಾದಂಥದ್ದು. ಜೀವನ ಸಂಗಾತಿಯ ಬಗ್ಗೆ ಒಂದಷ್ಟು ಚಿಂತನೆಗಳಿರಲಿ. ಯಾಕೆ ಅಂತಂದರೆ ಕೇವಲ ನಿಮ್ಮ ವ್ಯವಹಾರವೋ ನಿಮ್ಮ ಉದ್ಯೋಗವೋ ವೃತ್ತಿಯೋ ಆಗಿಬಿಟ್ರೆ ಮನೆಯವರನ್ನು ಹೇಗೆ ನೀವು ಗಮನ ಕೊಡ್ತೀರಿ, ಮನೆಯವರ ಆಸೆ ಆಕಾಂಕ್ಷೆಗಳು ನಿರೀಕ್ಷೆಗಳಿಗೆ ನೀವು ಯಾವ ರೀತಿಯಲ್ಲಿ ಒಂದು ರೀತಿ ಸ್ಪಂದಿಸ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ, ಅದು ಸ್ವಲ್ಪ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಬೇರೆಯವರು ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತಹ ಪರಿಸ್ಥಿತಿ ಒದಗಿ ಬರಬಹುದು. ನಿಮ್ಮ ಗುರಿಯ ಬಗ್ಗೆ ವಿಶೇಷವಾದಂತಹ ಧ್ಯಾನ ಇರಲಿ, ಗಮನ ಇರಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಾಗೆ ಮಕ್ಕಳಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದು, ಮಕ್ಕಳ ಅಭ್ಯುದಯ, ಮಕ್ಕಳ ಒಂದು ವಿಶೇಷವಾದಂತಹ ನಡೆ ನುಡಿ, ಅವರಿಗೆ ಕೊಟ್ಟಂತಹ ಸಂಸ್ಕಾರದ ಪ್ರತಿಫಲ, ಹಾಗೆ ಅವರು ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನು ಸಕಾಲದಲ್ಲಿ ನಿಷ್ಠರಾಗಿ ಪ್ರಾಮಾಣಿಕರಾಗಿ ನಡ್ಕೊಳ್ತಕ್ಕಂಥದ್ದು ನಿಮಗೆ ಸಂತೋಷವನ್ನು ತರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ಹೊಸ ಯೋಜನೆಯ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಮುಂದಿನ ದಿನಮಾನಕ್ಕೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಅವಿವಾಹಿತರಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂತಹ ಸಿಹಿ ಸುದ್ದಿ, ಅದರಿಂದ ಮನಸ್ಸಿಗೆ ಸಮಾಧಾನ ತೃಪ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಜೊತೆಗೆ ಒಂದಷ್ಟು ಉತ್ಸಾಹ ಹೆಚ್ಚಾಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಒಂದೇ ರೀತಿಯಲ್ಲಿ ಹಿಡಿದಿಟ್ಟುಕೊಂಡು ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಅವಕಾಶಗಳಾಗೋದಿಲ್ಲ. ಓದುವುದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ ಅನ್ನುವಂಥದ್ದು, ಅದು ನಿಜವಾಗಲೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಬೇರೆಲ್ಲ ಆಲೋಚನೆಗಳು, ಬೇರೆ ಚಟುವಟಿಕೆಗಳು ನಿಮ್ಮ ಓದಿಗೆ ಪೂರಕವಾಗಿರಬೇಕೇ ಹೊರತು ಅವುಗಳೇ ಪ್ರಧಾನವಾಗಿ ಇರಬಾರ್ದು ಅಂತ ಅರ್ಥ. ಉನ್ನತ ಅಧಿಕಾರಿಗಳಿಂದ ಶುಭವಾದಂತಹ ಹಾರೈಕೆ, ಅವರ ಆಶೀರ್ವಾದ, ಮಾರ್ಗದರ್ಶನ ಇವೆಲ್ಲವೂ ಕೂಡ ಸಿಗುವಂಥದ್ದು. ವ್ಯಾಪಾರ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾದಂತಹ ಸಾಧ್ಯತೆಗಳಿರುತ್ತೆ. ಆದರೆ ಅಲ್ಲಿ ಆಗ್ತಕ್ಕಂತಹ ಕಷ್ಟ ನಷ್ಟ ಆಗುಹೋಗುಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ಮಕ್ಕಳ ನಿರ್ಧಾರ ನಿಮಗಿಷ್ಟ ಆಗೋದಿಲ್ಲ, ನಮ್ಮನ್ನೊಂದು ಮಾತು ಕೇಳಲಿಲ್ಲ ಅನ್ನುವಂತಹ ಆಕ್ಷೇಪ ನಿಮ್ಮದಾಗಿರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೌಕರಿಯಲ್ಲಿ ಸಹೋದ್ಯೋಗಿಗಳ ಒಂದಷ್ಟು ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಮನೆಯಿಂದ ದೂರದ ಪ್ರಯಾಣ ಮಾಡೋದರಿಂದ ಬೇಸರವಾಗುತ್ತೆ. ಹಿಂತಿರುಗಿ ಬರುವಂಥದ್ದು ಕಷ್ಟ, ಅಲ್ಲೇ ಉಳಿಯೋದಕ್ಕೂ ಕಷ್ಟ. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿರ್ತೀರಿ. ಅಂತಹ ಪರಿಸ್ಥಿತಿಯನ್ನು ಜ್ಞಾಪಿಸಿಕೊಂಡು ದುಃಖ ಪಡ್ತಕ್ಕಂಥದ್ದು ಆಗುತ್ತೆ ಅಂತ ಅರ್ಥ. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಚಾರಗಳ ಒಂದು ಆತಂಕ, ಏನಾಗ್ಬಿಡುತ್ತೋ, ಯಾವ ಕ್ಷಣದಲ್ಲಿ ಜೀವಕ್ಕೆ ಕೊತ್ತು ಬರುತ್ತೋ ಅಥವಾ ನನ್ನ ನೌಕರಿ ಹೋಗುತ್ತೋ, ಮನೆಯಲ್ಲಿ ಇನ್ನೇನು ಸಮಸ್ಯೆಗಳಾಗುತ್ತೋ, ಯಾರು ಆಸ್ಪತ್ರೆಗೆ ಸೇರ್ತಾರೋ ಅಥವಾ ಯಾರ ಜೀವ ಹೋಗುತ್ತೋ, ಇವೆಲ್ಲ
ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ, ಆರೋಗ್ಯದ ಸಮಸ್ಯೆ ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪೂರ್ಣ ವಿಶ್ರಾಂತಿಯಿಂದ ಮಾತ್ರ ಚೇತರಿಕೆಗೆ ಅವಕಾಶ ಇದೆ. ಎಲ್ಲಿ ವಿಶ್ರಾಂತಿ? ಪ್ರತಿ ಕ್ಷಣವೂ ಕೂಡ ನೀವು ತುಂಬ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕೊಂಡಿರೋದ್ರಿಂದ ವಿಶ್ರಾಂತಿಗೆ ಅವಕಾಶಗಳು ಕಡಿಮೆ ಅಂತ ಹೇಳಬೇಕಾದಂಥದ್ದು. 21 ಬಾರಿ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ.